PLOಗಳು ಮತ್ತೆ ಕಾಂಗ್ರೆಸ್ನ PLA2ಗಳು ಇಲ್ಲಿ ತಹಸೀಲ್ದಾರ್ ನಮಗೆ ದಾರಿ ತಪ್ಪಿಸಿ ಕಳಿಸೋದು. ಅಲ್ಲಿ ನೋಡಿದ್ರೆ ತಳಮಟ್ಟದಲ್ಲಿ, ಹಳ್ಳಿಗಳಲ್ಲಿ, ವಾರ್ಡ್ ಮಟ್ಟದಲ್ಲಿ, ಬೂತ್ಗಳಲ್ಲಿ ಫಾರಂನ ಹಂಚತಕ್ಕಂತ ಪ್ರಕ್ರಿಯೆಗಳು ನಮ್ಮನ್ನ ಬಿಟ್ಟು ದಾರಿ ತಪ್ಪಿಸಿ ಮಾಡಿದ್ರು. ವಿಚಾರ ತಿಳಿತಾ ಇದ್ದಂಗೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾತಾಡಿದೆ. ಒಂದ್ ಹೆಣ್ಣು ಮಗಳು ಇದ್ದಾರೆ, ಒಂದ್ ಹೆಣ್ಣು ಮಗಳಿಗೆ ಗೌರವಿತವಾಗಿ ಮಾತನಾಡ್ಬೋದು, ಮಾತನಾಡ್ತಾನೆ. ಆದ್ರೆ ಒಂದು ಅಧಿಕಾರಿಗಳಾದ ಮಾತ್ರಕ್ಕೆ ನೀವೇನ್ ಮೇಲಿಂದ ಉದು ಬಂದಿರ್ತಕ್ಕಂಥವ್ರಲ್ಲ. ನೀವು ನಮ್ಮಲ್ಲೇ ಜನಸಾಮಾನ್ಯರ ಪರವಾಗಿ ದುಡಿತಕ್ಕಂಥದಕ್ಕೆ ನಿಮ್ಗೆ ಸಿಕ್ಕಿರ್ತಕ್ಕಂಥ ಒಂದು ಅವಕಾಶ ಈ ರೀತಿ ಮತ್ತಿನ್ಯಾರಿಗೋ ಚಾಕ್ರಿ ಮಾಡ್ತಕ್ಕಂಥದ್ದಕ್ಕೆ, ಮತ್ತಿನ್ಯಾರೋ ಮುಲಾಜ್ಗೆ ಇವತ್ತು ನೀವು ಒಳಗಾಗಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿಯಲ್ಲ ಅಂತಕ್ಕಂಥದ್ದನ್ನ ಅವರ ಲೋಪದೋಷಗಳನ್ನ ಅವ್ರಿಗೆ ದೂರವಾಣಿ ಮೂಲಕ ನಾನು ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಪಾಪ ಅಧಿಕಾರಿಗಳು ಎಷ್ಟು ಉತ್ತರದಿಂದ ಮಾತಾಡ್ತಾರೆ ಅಂದ್ರೆ ಲೋಪವೇ ಆಗಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರ್ತಾರೆ. DC ಅವ್ರಿಗೆ ಫೋನ್ ತಗೊಂಡು ಹೇಳಿದೆ, ಸರ್ ಎಚ್ಚರಿಕೆ ಇರಲಿ, ಇದು ಮೊದಲನೇ ಬಾರಿ ಈ ರೀತಿ ನಡೆದಿದೆ, ಮೊದಲನೇ ದಿನ ಆಗಿರೋದಕ್ಕೆ ನಾನು ಸುಮ್ಮನೆ ಆಗ್ತೇನೆ. ಮತ್ತೆ ಪದೇ ಪದೇ ಈ ರೀತಿ ನೀವೇನಾದ್ರೂ ಮುಂದೆ ವರ್ಷಿದ್ರೆ ನಾವು ಬೇರೆ ರೀತಿ ಇವತ್ತು ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥದ್ದು DC ಅವ್ರಿಗೂ ಕೂಡ ಮಾತನಾಡ್ತಾರೆ. ಇಲ್ಲ, ನಾನೊಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತೇನೆ, PLAಗಳು ಮತ್ತೆ PLOಗಳನ್ನ ಆ ಗ್ರೂಪ್ ನಲ್ಲಿ ಇಟ್ಟು ನಾನೇ ಪರ್ಸನಲಿ ಅದನ್ನ ಮಾನಿಟರ್ ಮಾಡ್ತೀನಿ ಅಂತಕ್ಕಂಥದ್ದು ಹೇಳೋದು DC ಅವರು. ತದನಂತರ ನಿನ್ನೆ ಆಗಿರ್ತಕ್ಕಂಥ ಘಟನೆ, ನೈಜ ದೃಶ್ಯಾವಳಿಗಳನ್ನ ತಾವು ನೋಡಿದ್ದೀರಿ. ಮೆಹಬೂಬ್ ನಗರ, ಟಿಪ್ಪು ನಗರ, ಇನ್ಯಾವುದಪ್ಪ ನಗರಗಳು, ನನಗೊಂದೊಂದ್ಸಲಿ ಭಯ ಆಗೋದೇನು ಗೊತ್ತಾ, ರಾಮನಗರದ ಹೆಸರು ಮುಂದೆ ತಪ್ಪಿ ರೈಮ್ ನಗರ ಆಗ್ಬಿಡ್ತದೆ ಅಂತಕ್ಕಂಥ ಆತಂಕ ಸೃಷ್ಟಿಯಾಗ್ಬಿಟ್ಟೈತೆ. ತಪ್ಪು ತಿಳ್ಕೊಬೇಡಿ ಹಿಂಗ್ ಅಂತೀನಿ ಅಂತ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.